ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಹುಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸಮಸ್ತ ನಾಡಿನ ಜನತೆಗೆ ನನ್ನ ಶರಣು ಶರಣಾರ್ಥಿಗಳು. ಬಂಧುಗಳೇ, ಇತ್ತೀಚೆಗೆ ಕರ್ನಾಟಕ ಘನ ಸರ್ಕಾರ ಇವತ್ತೇನು ನನ್ನನ್ನು ಸಣ್ಣ ಕೈಗಾರಿಕೆ ಸಚಿವನಾಗಿ, ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ನೇಮಕ ಮಾಡಿ ಇವತ್ತು ಜವಾಬ್ದಾರಿಯುತವಾದ ಒಂದು ಸ್ಥಾನವನ್ನು ನೀಡಿದ್ದಾರೆ. ನನ್ನ ಕುಟುಂಬ ಕಳೆದ 48 ವರ್ಷಗಳಿಂದ ನನ್ನ ತಂದೆಯಾಗಿ ತಾಯಿಯಾದಿಯಾಗಿ ಇವತ್ತು ನಾನು ಕೂಡ 2ನೇ ಬಾರಿ ಶಾಸಕನಾಗಿ ಇವತ್ತು ಒಂದು ಜವಾಬ್ದಾರಿತ ಕುಟುಂಬದಲ್ಲಿ ಜನಿಸಿದಂಥವನು. ನಾನು ಇವತ್ತು ಒಂದು ಜವಾಬ್ದಾರಿತ ವ್ಯಕ್ತಿಯಾಗಿ ಇವತ್ತು ನಾನು ನಡೀತಿದ್ದುದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಆದರೆ ಇತ್ತೀಚೆಗೆ ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು, ಕೆಲವಷ್ಟು ನನ್ನ ಬೆಳವಣಿಗೆಯನ್ನು ಸಹಿಸಲಾರದಂಥ ವ್ಯಕ್ತಿಗಳು ಇವತ್ತು ಕೆಲವಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದಾಗಿದೆ. ಯಾವುದೋ ಘಟನೆ ನಡೆದಿದ್ದು ಹೋಗದಂಥ ಘಟನೆಗಳಿಗೆ ಇವತ್ತು ಅದಕ್ಕೆ ಬೆಳಕನ್ನು ಚೆಲ್ಲುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಾಡಿನ ಸಮಸ್ತ ಜನತೆಗೆ, ಎಲ್ಲ ಸಮುದಾಯ, ಯಾಕಂದರೆ ನಾನು ಸಮಾನತ್ವವಾದಿ, ಯಾಕಂದರೆ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಪವಿತ್ರವಾದ ಆ ಸಂವಿಧಾನದ ಅಡಿಯಲ್ಲಿ ನಡೆಯುವಂಥ ಒಬ್ಬ ಭಾರತೀಯ ಜಾತ್ಯತೀತ ತಳಹಾದಿ ಮೇಲೆ, ಯಾಕಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಇದೇ ಪ್ರಮಾಣ ವಚನ ನಡೆದಂಥ ಸಂದರ್ಭದಲ್ಲಿ ಇವತ್ತು ನಾನು ಪ್ರಮಾಣ ವಚನವನ್ನು ತೆಗೆಯುವಂಥ ಸಂದರ್ಭದಲ್ಲಿ ನಾನು ಬುದ್ಧ ಬಸವ ಅಂಬೇಡ್ಕರ್ ಅವರ ಮೇಲೆ ಕೂಡ ಪ್ರಮಾಣ ಮಾಡಿ ನನ್ನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೇನೆ. ನನಗೆ ಅರಿವಿದೆ ಇವತ್ತು ಯಾವ ರೀತಿ ನಡ್ಕೋಬೇಕು ಜನರ ಮಧ್ಯೆ, ಜನರ ಬಳಿಗಿರುವಂಥ ನಾನು ಒಬ್ಬ ವ್ಯಕ್ತಿ. ಆದ ಕಾರಣ ನಾನು ಸಮಸ್ತ ಜನತೆಗೆ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಈ ಪಟ್ಟಬದ್ಧ ಹಿತಾಸಕ್ತಿಗಳು ಏನು ನನ್ನ ವಿರುದ್ಧ ಸಂಚನ್ನು ರೂಪಿಸ್ತಾ ಇದ್ದಾರೆ ಅವರಿಗೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ, ತಾವು ಇದೇ ರೀತಿ ಸಂಚನ್ನು ರೂಪಿಸಿದರೆ ನಾನು ಕಾನೂನಿನ ಮೊರೆ ಕೂಡ ಹೋಗಬೇಕಾಗತ್ತೆ. ಆದ ಕಾರಣ ನಾನು ಯಾವುದೇ ಸಮುದಾಯಕ್ಕಾಗಲಿ ಯಾವುದೇ ವ್ಯಕ್ತಿಗಾಗಲಿ ನಾನು ಅಗೌರವವಾಗಿ ನಡೆಯುವಂಥದ್ದು ಇಲ್ಲೇ ಇಲ್ಲ. ದ್ವೇಷ, ರಾಗ, ದ್ವೇಷವನ್ನು ಬಿಟ್ಟು ನಡೀತೀನಿ ಅಂಥೇಳಿ ನಾನು ಪ್ರಮಾಣವನ್ನು ಮಾಡಿದ್ದೇನೆ. ಆ ದ್ವೇಷ, ರಾಗ ಇವತ್ತು ಒಂದು ವಿಚಾರದಲ್ಲಿ ನಾನು ಭಾಳ ಪ್ರಾಮಾಣಿಕವಾಗಿ ನಡೀತೇನೆ. ಇಷ್ಟಾಗಿ ಕೂಡ ಇವತ್ತು ಏನಾದರೂ ನನ್ನಿಂದ ಅಚರಿತವಾಗಿ ಯಾವುದಾದ್ರೂ ಶಬ್ದ ನನ್ನ ಬಾಯಲ್ಲಿ ಬಳಕೆ ಆಗಿ ಇವತ್ತು ತಮಗೆ ನೋವನ್ನು ಉಂಟು ಮಾಡುವಂಥ ಕೆಲಸ ಆಗಿದ್ದರೆ ನಾನು ಸಮಸ್ತ ಎಲ್ಲ ಸಮುದಾಯದ ಜನತೆಗೆ ನನ್ನ ವೈಯಕ್ತಿಕವಾಗಿ ತಮಗೆಲ್ಲರಿಗೂ ನಾನು ವಿಷಾದನೆಯನ್ನು ಕೂಡ ವ್ಯಕ್ತಪಡಿಸ್ತೇನೆ. ದಯವಿಟ್ಟು ಇದನ್ನು ಇಲ್ಲಿಗೆ ನಾವು ಮುಗಿಸಿ ಮುಂದೆ ಈ ದೇಶದ ಅಭಿವೃದ್ಧಿ, ಈ ನಾಡಿನ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ, ನಾವೆಲ್ಲ ಸಮುದಾಯದವರು ಕೂಡಿ ಒಗ್ಗಟ್ಟಾಗಿದ್ದಾಗ ಈ ದೇಶ ಸಮೃದ್ಧಿ ಆಗೋದಕ್ಕೆ ಸಾಧ್ಯ. ಆ ಜಾತ್ಯತೀತ ತಳಹಾದಿ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅಣ್ತಮ್ಮರಾಗಿ ನಾವು ಬದುಕೋಣ. ಆ ವಿಚಾರಗಳನ್ನು ಮಾತ್ರ ನಾನು ಹಂಚ್ಕೊಳ್ಳೋಕೆ ಬಯಸ್ತೇನೆ. ತಮ್ಮಲ್ಲಿ ವಿಷಾದವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಶರಣಾರ್ಥಿಗಳು.